ಇನ್ನು ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಎಲ್ಲಾ ರೀತಿಯಂತ ತಯಾರಿಯನ್ನ ಮಾಡ್ಕೋತಾ ಇದೆ. ಪ್ರಮುಖವಾಗಿ ಉಗ್ರರ ವಿರುದ್ಧ ಹೋರಾಟ ಮಾಡೋದಕ್ಕೆ ಜೊತೆಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಬೇಕಾದಂತ ರಣನೀತಿಗಳು ಈಗಾಗಲೇ ಸಿದ್ಧವಾಗಿದೆ. ಇದರ ಜೊತೆಗೆ ರಾಜತಾಂತ್ರಿಕವಾಗಿ ಕೂಡ ಎಲ್ಲ ತಂತ್ರಗಾರಿಕೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ಸಾಕಷ್ಟು ಬೆಳವಣಿಗೆ ಆಗಿದೆ. ಇನ್ನೊಂದು ಕಡೆಗೆ ಗಡಿಯಲ್ಲಿ ಎಲ್ಲ ಸೇನಾಪಡೆಗಳನ್ನು ಸಿದ್ಧತಾ ಸ್ವರೂಪದಲ್ಲಿರೋದಕ್ಕೆ ಸೂಚನೆ ಕೊಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ INS ವಿಕ್ರಾಂತ್ಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಇದೆಲ್ಲದರ ನಡುವೆ ಹೈ ಪ್ರೊಫೈಲ್ ಮೀಟಿಂಗ್ಗಳು ಕೂಡ ದೆಹಲಿಯಲ್ಲಿ ತುಂಬ ಜೋರಾಗಿ ನಡೀತಾ ಇದೆ. ಹಾಗಾದರೆ ದೆಹಲಿಯಲ್ಲಿ ಏನಾಗ್ತಾ ಇದೆ? ಯುದ್ಧನ ಅಥವಾ ಕೇವಲ ತಕ್ಕ ಶಾಸ್ತಿನ? ನೋಡ್ಕೊಂಡ್ಬರೋಣ ಬನ್ನಿ. ಪಾಕಿಸ್ತಾನ ಭಾರತದ ಮಧ್ಯೆ ಯುದ್ಧದ ಕಾರ್ಮೋಡವೇ ಕವಿದಿದೆ. ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸೋದಕ್ಕೆ ಭಾರತ ಸೇನೆ ಸರ್ವ ಸನ್ನದ್ಧವಾಗಿದೆ. ಉಗ್ರರನ್ನ ಸದೆ ಬಡಿಯೋದಕ್ಕೆ ಯೋಧರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇನ್ನು ಪಾಕ್ ಪ್ರಜೆಗಳ ಗಡಿಪಾರಿಗೆ ಭಾರತ ಆದೇಶ ಕೊಟ್ಟಿದೆ. ಆದ್ರೆ ಪಾಕಿಸ್ತಾನವೇ ತಮ್ಮ ಪ್ರಜೆಗಳನ್ನ ಹೊರದಬ್ತಾ ಇದೆ. ಪಾಕ್ ಪ್ರಜೆಗಳ ಗೋಳಾಟ ಹೇಳತೀರದಾಗಿದೆ. ಪಂಜಾಬ್ನ ವಾಘಾ ಅಟ್ಟಾರಿ ಗಡಿಯಲ್ಲಿ ಮಕ್ಕಳನ್ನ ಎತ್ತಿಕೊಂಡು ಮಹಿಳೆಯರು ಮಕ್ಕಳು ಕಣ್ಣೀರು ಹಾಕ್ತಾ ಇರುವ ದೃಶ್ಯ ಎಂಥವರ ಕರುಳು ಚುರುಕನಿಸುತ್ತೆ ಕಣ್ರಿ. ಇನ್ನು ಪಹಲ್ಗಾಮ್ ದಾಳಿಯಲ್ಲಿ ಹತ್ಯೆಯಾದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಪತ್ನಿ ಮಾತನಾಡಿ, ಪತಿ ವಿನಯ್ ನರ್ವಾಲ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ. Going against Muslims or Kashmiris, we don't want this. We want peace and only peace. Justice we chahiye. Of course we want justice. Of course the people that have done wrong with him should be punished. ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಹೊಡೆಯುತ್ತೀವಿ. ಉಗ್ರರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಾರ್ನಿಂಗ್. ಭಯೋತ್ಪಾದಕರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಗ್ರರು ಎಲ್ಲೇ ಅಡಗಿದ್ರೂ ನುಗ್ಗಿ ಹೊಡೆಯೋದು ಫಿಕ್ಸ್ ಅಂತ ಪ್ರತೀಕಾರದ ಮಾತನಾಡಿದ್ದಾರೆ. आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चुन चुन कर जवाब भी मिलेगा, जवाब भी लिया जाएगा. ಇದಿಷ್ಟೇ ಅಲ್ಲ, ಮೊನ್ನೆಯಷ್ಟೇ ಪ್ರಧಾನಿ ಮೋದಿಯು ಉಗ್ರರನ್ನ ಹುಡುಕಿ ಹುಡುಕಿ ಹೊಡಿತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಫ್ರಮ್ ದ ಸಾಯಿಲ್ ಆಫ್ ಬಿಹಾರ್ ಐ ಸೇ ಟು ದ ಹೋಲ್ ವರ್ಲ್ಡ್, ಇಂಡಿಯಾ ವಿಲ್ ಐಡೆಂಟಿಫೈ, ಟ್ರ್ಯಾಕ್ ಅಂಡ್ ಪನಿಷ್ ಎವ್ರಿ ಟೆರರಿಸ್ಟ್ ಅಂಡ್ ದೇರ್ ಬ್ಯಾಕರ್. ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಫುಲ್ ಫೇಮಸ್. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ಯುದ್ಧ ಬೇಡ ಅಂತ ಇರುವ ಸಿಎಂ ಸಿದ್ದರಾಮಯ್ಯರನ್ನ ಪಾಕಿಸ್ತಾನದಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರು. ನಾನು ನಿನ್ನೆ ನೋಡ್ತಾ ಇದ್ದೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಹಾಡಿ ಹೊಗಳ್ತಾವ್ರೆ. ಇವ್ರದ್ದೇನೇನು ಇಲ್ಲಿ ಬರ್ತದೆ ಕರ್ನಾಟಕಕ್ಕೆ ನನಗನ್ಸೋದು ಯಾರೋ ಅಂಬಾಸಿಡರ್ ಬಂದ್ಬಿಟ್ಟಿದ್ದಂಗೆ. ಅವನ ಇಲ್ಲಿ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು. ಇಲ್ಲಿ ಇವ್ರು ಹೇಳಿದ್ದು ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾ ಇದೆ, ಅಲ್ಲಿ ಟ್ರೋಲ್ ಆಗ್ತಾ ಇದೆ ಅಂದರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಹೊಗಳದೇನು ಅವ್ರನ್ನ. ತಿಮ್ಮಾಪುರೆ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ಸು. ತಿಮ್ಮಾಪುರೆ ಅಬಕಾರಿ ಮಂತ್ರಿ ನಮ್ಮ ಕರ್ನಾಟಕದಾಗ ಯಾರಿಗೂ ಗೊತ್ತಿಲ್ಲ. ತಿಮ್ಮಾಪುರೆ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಫೇಮಸ್ಸು. ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ. ಕಾಶ್ಮೀರದಲ್ಲೇ ಇದ್ದಾರೆ ಪಹಲ್ಗಾಮ್ ದಾಳಿಯ ನರರಕ್ಕಸರು. 4 ಉಗ್ರರಿಂದ ದಾಳಿ, ಸ್ಥಳೀಯರಿಂದಲೇ ಸಿಕ್ಕಿತ್ತು ಬೆಂಬಲ. NIA ತನಿಖೆಯಲ್ಲಿ ಉಗ್ರರ ಇಂಚಿಂಚು ಸಂಚು ಬಯಲು. ಏಪ್ರಿಲ್ 22ರಂದು ಪಹಲ್ಗಾಮ್ನ ಬೈಸರನ್ ಕಣಿವೆಯಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಬರೋಬ್ಬರಿ 26 ಪ್ರವಾಸಿಗರನ್ನ, ಅದು ಕೂಡ ಹಿಂದೂಗಳನ್ನೇ ಹುಡುಕಿ ಹುಡುಕಿ ಕೊಂದು ಹಾಕಿದ್ರು. ಹೀಗೆ ಕ್ರೌರ್ಯ ಮೆರೆದ ಉಗ್ರರು ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಇತ್ತು. ಇದೀಗ NIA ತನಿಖೆಯಲ್ಲಿ ಉಗ್ರರು ಎಲ್ಲಿದ್ದಾರೆ ಅನ್ನೋ ಸುಳಿವು ಸಿಕ್ಕಿದೆ. NIA ತನಿಖೆಯ ವೇಳೆ 3D ಮ್ಯಾಪಿಂಗ್ ಮಾಡಿದಾಗ ಉಗ್ರರು ಜಮ್ಮು ಕಾಶ್ಮೀರ ಬಿಟ್ಟು ಹೋಗಿಲ್ಲ ಎಂಬ ವಿಚಾರ ಗೊತ್ತಾಗಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಅಡಗಿರುವ ಶಂಕೆ ವ್ಯಕ್ತವಾಗಿದೆ. ಕಾಶ್ಮೀರದ ದಕ್ಷಿಣ ಭಾಗದಲ್ಲಿ ಉಗ್ರರು ಅಡಗಿರುವ ಶಂಕೆ ಇದ್ದು, ಸ್ಥಳೀಯರ ನೆರವಿನಿಂದಲೇ ದಟ್ಟ ಕಾಡಿನ ಮಧ್ಯೆ ಇದ್ದಾರೆ ಎಂಬ ಮಾಹಿತಿ NIAಗೆ ಸಿಕ್ಕಿದೆ. ಶಸ್ತ್ರಸಜ್ಜಿತರಾಗಿ ದಟ್ಟ ಕಾಡು, ದುರ್ಗಮ ಪ್ರದೇಶದಲ್ಲಿ ಠಿಕಾಣಿ ಹೂಡಿದ್ದಾರೆ. ಒಂದು ವೇಳೆ ಸೇನಾಪಡೆ ದಾಳಿ ಮಾಡಿದ್ರೂ ದಂಡು ದಂಡಾಗಿ ದಾಳಿ ಮಾಡೋದಕ್ಕೆ ಸ್ಕೆಚ್ ಹಾಕಿಕೊಂಡಿದ್ದಾರೆ ಎನ್ನಲಾಗಿದೆ. ಕಾಡಿನ ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರು ಅಡಗಿರುವ ಶಂಕೆ ಇದ್ದು, ಕಾಡಿನಲ್ಲಿ ಹೇಗೆ ಬದುಕಬೇಕು, ಹೇಗೆ ದೀರ್ಘಕಾಲದವರೆಗೂ ಇರಬೇಕು ಎಂಬ ಟ್ರೈನಿಂಗ್ ಕೂಡ ಆಗಿದ್ಯಂತೆ.
ಇದೆಲ್ಲದರ ಮಧ್ಯೆ ಪಹಲ್ಗಾಮ್ ಉಗ್ರರ ದಾಳಿಯ ತನಿಖೆಯನ್ನ ನಿವೃತ್ತ ಜಡ್ಜ್ಗಳಿಂದ ಮಾಡಿಸಬೇಕು, ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಕಾಶ್ಮೀರದ ನಿವಾಸಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಇವತ್ತು ಅರ್ಜಿ ವಜಾ ಮಾಡಿರುವ ಸುಪ್ರೀಂ ಕೋರ್ಟ್ PIL ಸಲ್ಲಿಸಿದವರಿಗೆ ತರಾಟೆಗೆ ತೆಗೆದುಕೊಂಡಿದೆ. ಇಂತಹ ತನಿಖೆ ನಡೆಸೋದಕ್ಕೆ ಜಡ್ಜ್ಗಳು ತಜ್ಞರಲ್ಲ. ಈ ರೀತಿಯ ಅರ್ಜಿ ಸಲ್ಲಿಸಿ ಸೇನೆಯ ಮನೋಸ್ಥೈರ್ಯ ಕುಗ್ಗಿಸಬೇಡಿ, ಕೋರ್ಟ್ನ ಸಮಯ ಹಾಳು ಮಾಡಬೇಡಿ ಅಂತ ತರಾಟೆಗೆ ತೆಗೆದುಕೊಂಡಿದೆ. ಬ್ಯೂರೋ ರಿಪೋರ್ಟ್ TV9.